ರಾಜ್ಯದಲ್ಲಿ ಕನ್ನಡ ನಾಮಫಲಕ 60 ಭಾಗ, ಇಂಗ್ಲಿಷ್ 40 ಭಾಗ ಸರ್ಕಾರದ ಆದೇಶವಿದ್ದರೂ ತುಮಕೂರಿನಲ್ಲಿ 60 ಇಂಗ್ಲಿಷ್ ಬಳಕೆಯಾಗಿದ್ದು ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಇಂದು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಮನವಿಯನ್ನ ಸಲ್ಲಿಸಿದರು. ತುಮಕೂರಿನಲ್ಲಿ ಮನವಿಯನ್ನ ಸಲ್ಲಿಸಿ ಮಾತನಾಡಿದವರು, ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಸರ್ಕಾರ ಕನ್ನಡ ನಾಮಫಲಕ ಬಳಸಬೇಕೆಂದು ಸರ್ಕಾರದಿಂದ ಆದೇಶವಾಗಿದೆ. ಆದರೂ ಸಹಿತ ಯಾವುದೇ ರೀತಿಯಲ್ಲಿ ನಾಮಫಲಕಗಳನ್ನು ಜಿಲ್ಲೆಯಲ್ಲಿ ಕನ್ನಡ ಬಳಸದೆ ಅಧಿಕವಾಗಿ ಪರಭಾಷೆಯನ್ನೇ ಬಳಸುತ್ತಾ ಕನ್ನಡಕ್ಕೆ ಅವಮಾನ ಮಾಡಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯವನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಲಕ್ಷ್ಮಿ, ರಾಜ್ಯ ಉಪಾಧ್ಯಕ್ಷ ಮಹಾದೇವ್, ಕಾರ್ಮಿಕ ಜಿಲ್ಲಾಧ್ಯಕ್ಷ ಯತೀಶ್, ಯುವ ಜಿಲ್ಲಾಧ್ಯಕ್ಷ ಕಿರಣ್, ಉಪಾಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಅಂತೇಳಿ 60 ಭಾಗ ಕನ್ನಡ ಬಳಸಬೇಕು ಅಂತೇಳಿ ಸರ್ಕಾರ ನಾವೆಲ್ಲ ಅಷ್ಟು ಹೊಡೆದಾಡಿ ಹಿಂದೆ ಅದನ್ನು ಇಲ್ಲಿ ಆದೇಶ ಮಾಡ್ಕೊಂಡು ಸರ್ಕಾರದಿಂದ ಆದೇಶ ಬಂದಿದ್ದರು. ಜಿಲ್ಲಾಧಿಕಾರಿಗಳು ಇನ್ನೂ ನೋಡ್ಕೊಂಡು ಸುಮ್ಮನೆ ಕೂತಿರಂಗವ್ರೆ. ನನಗೆ ಯಾಕೋ ಹಂಗೆ ಅನಿಸ್ತಾ ಇದೆ. ಕನ್ನಡ ನಾಮಫಲಕಗಳನ್ನ ಇಂಗ್ಲೀಷ್ ಹೆಚ್ಚಿನ ರೀತಿಯಲ್ಲಿ ಬಳಸ್ತಾರೆ, ಕನ್ನಡ ಬಳಸ್ತಾ ಇಲ್ಲ, ಕನ್ನಡ ಅವಮಾನಿಸ್ತಾ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇವ್ರನ್ನ ಈ ಕೂಡಲೇ ಯಾರು ಈ ಥರ ಮಾಡಿದಾರೋ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೆ ಏನು ಎಳ್ನೀರು ಮಾರಾಟ ಮಾಡ್ತಾ ಇದ್ದಾರೋ ಇವ್ರುಗಳು ರೈತರಿಂದ ಕನಿಷ್ಠ ದರ 10, 12, 15 ರೂಪಾಯಿಗೆ ಖರೀದಿ ಮಾಡ್ತಾರೆ. ಸಾರ್ವಜನಿಕರಿಗೆ 50ರಿಂದ 60 ರೂಪಾಯಿ ಮಾರಾಟ ಮಾಡೋದು ಕೆಲಸ ಮಾಡ್ತಾಯಿದ್ದಾರೆ. ಮಾನ್ಯ ಆಯುಕ್ತರಿಗೂ ಒಂದು ಮನವಿ ಕೊಡ್ತೀವಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಇಂಥವ್ರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಿಗೆ ಏನು ಕನ್ನಡ ನಾಮಫಲಕ ವಿಚಾರದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋ ವಿಚಾರ ಈ ಕೂಡಲೇ ಎಚ್ಚರಿಕೆ ನೀಡ್ತಾ ಇದ್ದೀವಿ.